ओम शांति इंदिನ मुरली दिनांक 6 फरवरी 2026 मुरली महावाक्यಗಳು मीठे बच्चे। अभी यह चढ़ती कला का समय है। भारत गरीब से साहूकार बनता है। तुम बाबा से सतयुगी बादशाही का वर्षा ले लो। ಈಗ ತಮ್ಮದು ಏರುವ ಕಲೆಯ ಹಾರುವ ಕಲೆಯ ಸಮಯ ಇದೆ। ಭಾರತ ಬಡತನದಿಂದ ಸಾಹುಕಾರ ಆಗೋದಿದೆ। ಅದಕ್ಕಾಗಿ ತಾವು ಬಾಬಾರವರಿಂದ ಸತ್ಯುಗಿ ಬಾದಶಾಹಿಯನ್ನ ಆಸ್ತಿಯನ್ನ ಪಡ್ಕೊಡ್ರಿ। ಇದು ಸಮಯ ಏರುವ ಕಲೆ ಅಂದ್ರೆ ಸತ್ಯುಗದ ಆದಿಯಿಂದ ಹಿಡ್ಕೊಂಡು ಭಲೇ ಸತ್ಯುಗ ಆಗಿದ್ರೂ ಕೂಡ ಆತ್ಮದ ಅರ್ಥಾತ್ ಮನಸ್ಸಿನ ಕಲೆ ಅಥವಾ ಪವರ್ ಸೂಕ್ಷ್ಮ ರೂಪದಲ್ಲಿ ಗುಪ್ತ ರೂಪದಲ್ಲಿ ಕಡಿಮೆ ಆಗ್ತಾ ಹೋಗ್ತದ। ಭಲೆ ದ್ವಾಪರ ಯುಗದಿಂದ ಬಹಳ ಫಾಸ್ಟ್ ಗತಿಯಲ್ಲಿ ಕಲೆಗಳು ಕಮ್ಮಾಗ್ತಾ ಹೋಗ್ತದೆ, ಕಲಿಯುಗದಲ್ಲಿ ಇನ್ನೂ ಕಮ್ಮಾಗಿ ಪೂರಾ ಕಲಾಹೀನ ಸ್ಥಿತಿ ಬರ್ತದೆ। ಆದ್ರೆ ಈ ಸಂಗಮ ಯುಗ ನಮ್ಮ ಇಂಥ ಸಮಯ ಇದೆ, ಆತ್ಮ ಸತ್ಯವಾಗಿರುವ ಒಂದು ಅನುಭೂತಿಯನ್ನ ಅನುಭವ ಮಾಡುವಂತಹ, ಅಂದ್ರೆ ಈ ಮನಸ್ಸೇನ್ ಕೆಳಸ್ತರದಲ್ಲಿ ಲೋ ಎನರ್ಜಿ ಫೀಲ್ ಮಾಡ್ತಾ ಇದೆ, ಇಲ್ಲಿಂದ ಒಮ್ಮೆ ಸಂಪೂರ್ಣತೆ ಹೈಯೆಸ್ಟ್ ಪೀಕ್ ವರೆಗೆ ಮುಟ್ಟುವಂತ ಸಮಯ ಏನಿದೆ ಅದು ಇದೇ ಸಮಯ ಇದೆ। ಅದಕ್ಕೆ ಹೈಯರ್ ಎನರ್ಜಿ ಅನುಭವ ಮಾಡುವ, ಮೂಲ ಸ್ಥಿತಿ ಅನುಭವ ಮಾಡುವಂಥದ್ದು ಏನಿದೆ ಅದು ಇದೇ ಸಂಗಮದ ಸಮಯ ಆಗಿದೆ। ಭಾರತ ಏನ್ ಬಡತನ ಇತ್ತು ಇದು ಸಾಹುಕಾರ ಆಗೋದಿದೆ। ಭಾರತ ಅಂದ್ರೆ ಸಂಪೂರ್ಣ ಜಾಗೃತಗೊಂಡಂತಹ ಸತ್ಯ ಪ್ರಕಾಶದಲ್ಲಿರುವಂತಹ ಆತ್ಮರ ಸಮಯವನ್ನ ಭಾರತ ಅಂತ ಹೇಳಲಾಗ್ತದೆ। ಆ ಭಾರತ ಈಗ ಬಡವಾಗಿದೆ, ಸಾಹುಕಾರ ಆಗ್ಬೇಕಾಗಿದೆ, ಅರ್ಥಾತ್ ಗರೀಬಿ ಸೋಚ್ ಇದು ಕಮ್ಮದ, ಇಲ್ಲ ನನ್ ಬೇಕು, ನನಗೆಲ್ಲದ, ನಾ ಒಂಟಿ ಇದ್ದೀನಿ, ನಾ ಅವ್ರಂಗಿಲ್ಲ, ಕಲರ್ ಒಳಗೆ ಹಿಂಗಿಲ್ಲ, ಅಥವಾ ಸೈಜ್ ಒಳಗೆ ಹಿಂಗಿರ್ಬೇಕಾಗಿತ್ತು, ಅಥವಾ ಸಂಪನ್ನತೆಯೊಳಗೆ ಏನೂ ಇಲ್ಲ ಅಂತ ರೋಲ್ ಕಾನ್ಶಿಯಸ್ ಒಳಗ ಅಥವಾ ಸಂಪತ್ತಿನ ಒಂದು ಕಾನ್ಶಿಯಸ್ ಅಲ್ಲಿ ಬಂದು ತನ್ನನ್ನ ತಾನು ಕಮ್ಮಿ ಇರುವ ಅಂತ ಫೀಲ್ ಮಾಡ್ತಾ ಇದೆಯಲ್ಲ, ಇದಕ್ಕನೇ ಗರೀಬ್ ಅಂತ ಹೇಳಲಾಗ್ತದೆ। ಬೇಡುವವರು, ಗರೀಬ್ರು ಅಂದ್ರೆ ಬೇಡುವವರು, ಗರೀಬ ಅಂತಂದ್ರೆ ಕೊರತೆಯ ಫೀಲ್ ಮಾಡುವಂಥವ್ರು। ಹಂಗ್ ನೋಡಿದ್ರ ಪಾತ್ರದಲ್ಲಿ ಬಡತನನೂ ಇಲ್ಲ, ಶ್ರೀಮಂತಿಕೆನೂ ಇಲ್ಲ, ಎಲ್ಲವೂ ಹಂಗ್ ಕಾಣಿಸ್ತಾ ಇದೆ, ಮನಸ್ಸಿನಲ್ಲಿ ಆ ರೀತಿ ಫೀಡ್ ಮಾಡಲಾಗಿದೆ। ದ್ವಾಪರ ಯುಗದಿಂದ ಇವರಿಗೆ ಹೆಚ್ಚು, ಇವರು ಕಡಿಮೆ। ಅದೇ ಸತ್ಯುಗದಲ್ಲಿ ರಾಜನೂ ಅದಾನ, ಪ್ರಜಾನೂ ಅದಾನ, ಅಲ್ಲೆಂದಿಗೂ ರಾಜನ ಭಾವದೊಳಗ ನಾ ಇವ್ರಿಗಿಂತ ಹೆಚ್ಚಿದ್ದೀನಿ ಅನ್ನೋದು ಇಲ್ಲ, ಅಥವಾ ಪ್ರಜೆಯ ಭಾವದೊಳಗ ನಾ ರಾಜನ್ಕಿನ್ನ ಕಮ್ಮಿ ಇದೀನಿ ಅನ್ನುವಂಥ ಭಾವನೂ ಇಲ್ಲ। ದ್ವಾಪರ ಯುಗದಿಂದ ಮೈಂಡ್ ಅಲ್ಲಿ ಇದನ್ನ ಫೀಡ್ ಮಾಡ್ಲಾಗ್ತದ, ಇದು ಹೆಚ್ಚ, ಇದು ಕಡಿಮೆ, ಇದು ಇಲ್ಲ, ಇದು ಅದ ಅನ್ನುವಂಥದ್ದು। ಅದಕ್ಕಾಗಿ ಬಾಬಾ ಹೇಳ್ತಾರ, ಬಡತನವನ್ನ ಸಾಹುಕಾರರನ್ನಾಗಿ ಮಾಡೋದಕ್ಕಾಗಿನೇ ಬಾಬಾ ಬಂದಿದ್ದಾರ ತಂದ್ಮೇಲೆ ತಮ್ಮ ವಿಚಾರವನ್ನ ಬಡತನದ ಗರೀಬಿ ಸೋಚಿಂದ ಹೈಯರ್ ಶ್ರೇಷ್ಠ ವಿಚಾರದವರೆಗೆ ಉನ್ನತ ವಿಚಾರವನ್ನ ಮಾಡ್ಕೊಳ್ಳುವಂತ ಶಿಕ್ಷಣ ಬಾಬಾ ಕೊಡ್ತಾ ಇದ್ದಾರ। ಇದ್ರೊಳಗ ಬಾಬಾರವರಿಂದ ಸತ್ಯುಗಿ ಆಸ್ತಿಯನ್ನ ಪಡೀರಿ, ಅಂದ್ರೆ ಸತ್ಯುಗದ ಆ ಸಮೃದ್ಧ, ಸದಾ ಸುಖಿಯಾಗಿರುವ, ಸದಾ ಶಾಂತಾಗಿರುವ, ಸದಾ ಸತ್ಯ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗೂ ಆ ಆತ್ಮ ಸ್ವರೂಪವನ್ನು ನೋಡುವ ಏಕತೆಯ ಭಾವ ಏನಿದೆ ಇದು ಸತ್ಯುಗದ ಆಸ್ತಿ। ಈ ಆಸ್ತಿಯನ್ನ ಬಾಬಾರವರಿಂದ ಈ ಸಮಯದಲ್ಲಿ ತಾವು ಪಡ್ಕೊಡ್ರಿ ಅಂತಾರ ಬಾಬಾ। ಇಂದಿನ ಮುರಳಿಯ ಪ್ರಶ್ನ, ಬಾಬಾ ಕಾ ಕೌನ್ ಸಾ ಟೈಟಲ್ ಶ್ರೀ ಕೃಷ್ಣ ಕೋ ನಹಿ ದೇ ಸಕ್ತೆ? ಬಾಬಾರವರ ಯಾವ ಟೈಟಲ್ ಅನ್ನ ಕೃಷ್ಣನಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ? ಉತ್ತರ, ಬಾಬಾ ಹೇಳ್ತಾರೆ, ಬಾಬಾ ಹೇ ಗರೀಬ್ ನಿವಾಜ್, ಪರಮಾತ್ಮ ಏನಿದಾರಲ್ಲ ಬಡವರ ಬಂಧು, ಬಡವರ ಬಂಧು ಆಗಿರುವಂತಹ ಪರಮಾತ್ಮ ಬಡತನವನ್ನ ದೂರ ಮಾಡಿ ಸಿರಿವಂತರನ್ನಾಗಿ ಮಾಡುವಂತಹ ಪಾತ್ರ ಬಾಬಾರವ್ರದಿದೆ। ಶ್ರೀ ಕೃಷ್ಣ ಕೋ ಐಸಾ ನಹಿ ಕಹೆಂಗೆ, ವಹ ತೋ ಬಹುತ್ ಧನ್ವಾನ್ ಹೇ, ಉನ್ಕೆ ರಾಜ್ಯ ಮೇ ಸಬ್ ಸಾಹುಕಾರ ಹೇ। ಬಹಳ ಸುಂದರವಾದಂತಹ ಗುಹ್ಯ ರಹಸ್ಯ, ಶ್ರೀಕೃಷ್ಣ ಸ್ವಯಂ ಧನ್ವಾನ್ ಇದ್ದಾನೆ, ಶ್ರೀಕೃಷ್ಣ ಸ್ವಯಂ ಸಂಪನ್ನನಾಗಿದ್ದಾನೆ। ಮೂಲ ಆತ್ಮಸ್ಥಿತಿಯಲ್ಲಿಯೂ ಅವರ ಮನಬಲದಲ್ಲಿಯೂ ಕೂಡ ಅಥವಾ ಸಾಮಾಜಿಕವಾಗಿಯೂ ಸ್ಥೂಲ ರೂಪದಲ್ಲಿಯೂ ಕೂಡ ಶ್ರೀಕೃಷ್ಣನ ಪಾತ್ರದೊಳಗ ಎಲ್ಲವೂ ಸಮೃದ್ಧವಾಗಿರ್ತದೆ। ಹಾಗೆ ಶ್ರೀಕೃಷ್ಣನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರ ಇರ್ತಾರ,
ಅಲ್ಲಿ ಗರಿವಿ ಎನ್ನುವಂತ ಮಾತೇ ಇಲ್ಲ. ಒಂದಿದೆ ಸಿರಿವಂತಿಕೆ, ಅರ್ಥಾತ್ ಭಲೆ ಶಾಸ್ತ್ರದಲ್ಲಿ ಕೃಷ್ಣನ ರಾಜ್ಯದಲ್ಲಿಯೂ ಕೂಡ ಕೊರತೆ, ದುಃಖ, ಕಂಸನನ್ನ ತೋರಿಸಲಾಗಿದೆ. ಆದ್ರೆ ಬಾಬಾ ಹೇಳ್ತಾರ ಕಂಸ ಮತ್ತು ಕೃಷ್ಣನ ಪಾರ್ಟ್ ಬೇರೆ ಬೇರೆ ಸಮಯದಲ್ಲಿ. ಇದು ಕಾನ್ಶಿಯಸ್ನ ಮಾತು. ಕಾನ್ಶಿಯಸ್ನ ಮಾತು ಅಂದ್ರೆ ಈ ಸಮಯದಲ್ಲಿ ಪಾತ್ರದಲ್ಲಿ ಕಂಸನ ಸಮಾನ ಬಹಳಷ್ಟು ಅಹಂಕಾರ, ಬಹಳಷ್ಟು ನಾನೇ ಎಲ್ಲ ಎನ್ನುವಂತಹ ಅಥವಾ ಅಭಿಮಾನ, ಇದೆಲ್ಲವನ್ನ ಪಾತ್ರದಲ್ಲಿ ತೋರಿಸಲಾಗಿದೆ. ಆದರೆ ಆತ್ಮ ಕೃಷ್ಣನ ಸಮಾನ ಇದೆ. ಆತ್ಮ ಚೇತನ ಬಹಳ ಶ್ರೇಷ್ಠ ಇದೆ. ಇದೇ ಸಮಯದಲ್ಲಿ ಕೃಷ್ಣ ಕಾನ್ಶಿಯಸ್ ಸುಂದರ, ಮತ್ತು ಇದೇ ಸಮಯದಲ್ಲಿ ಪಾತ್ರದಲ್ಲಿ ಶ್ಯಾಮ ಕಮಿ, ಕಮ್ಜೋರಿ, ಅವಗುಣಗಳನ್ನ ತೋರಿಸಲಾಗಿದೆ. ಆದ್ರೆ ಇದು ಈ ಸಮಯದ ಪುರುಷಾರ್ಥವನ್ನ ತೋರಿಸಲಾಗಿದೆ. ಯಾವಾಗ ನಿಜವಾಗಿಯೂ ಸತ್ಯುಗದಲ್ಲಿ ಶ್ರೀಕೃಷ್ಣನ ಪಾತ್ರ ನಡೀತದೋ ಆಗ ಯಾವುದೇ ರೀತಿ ಕಂಸನೂ ಇರೋದಿಲ್ಲ, ಅಲ್ಲಿ ಬಡತನವೂ ಇರೋದಿಲ್ಲ. ಸ್ವಯಂ ಶ್ರೀಕೃಷ್ಣ ಧನವಾನ್ ಇರ್ತಾನೆ. ಶ್ರೀಕೃಷ್ಣನ ರಾಜ್ಯದಲ್ಲಿ ಇರುವ ಪ್ರತಿಯೊಬ್ಬರೂ ಕೂಡ ಸಾಹುಕಾರ ಧನವಂತರು ಆಗಿರ್ತಾರೆ. ಅಂದಮೇಲೆ ಶ್ರೀಕೃಷ್ಣ ಯಾರಿಗೂ ಧನನೇ ಕೊಡೋಲ್ಲ, ಇನ್ನೊಬ್ಬರಿಗೆ ಸಂಪನ್ನ ಮಾಡುವುದಿಲ್ಲ. ಅಂದಮೇಲೆ ಬಡವರ ಬಂಧು ಅಂತ ಕೃಷ್ಣನಿಗೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬಾಬಾ ಜಬ್ ಆತೆ ಹೇ ತೋ ಸಬ್ಸೆ ಗರೀಬ್ ಭಾರತ ಹೇ. ಪರಮಾತ್ಮ ಯಾವಾಗ ಈ ಸೃಷ್ಟಿ ನಾಟಕದಲ್ಲಿ ಅವತರಣೆ ಆಗ್ತಾರೋ ಆಗ ಅವರು ನೋಡ್ತಾರ ಇಡೀ ವಿಶ್ವದಲ್ಲಿ ಭಾರತವೇ ಬಡತನದಲ್ಲಿ ತುಂಬಿರುವುದನ್ನ ನೋಡ್ತಾರೆ ಬಾಬಾ. ಭಾರತ ಬಡತನ ಅಂತಂದ್ರೆ ಭಾರತವಾಸಿಗಳ ಮನಸ್ಸಿನಲ್ಲಿ ಬಹಳಷ್ಟು ಕೊರತೆಯ, ಚಿಂತೆಯ, ದುಃಖದ ಅಥವಾ ದೇಹ ಆಗಿರುವ ಬಾಡಿ ಕಾನ್ಶಿಯಸ್ ಏನಿದೆ ಇದು ಭಾರತವಾಸಿಗಳಲ್ಲೇ ಹೆಚ್ಚಿದೆ. ವಿದೇಶದಲ್ಲಿ ನಾವು ನೋಡ್ತೀವಿ, ಅವ್ರು ಎಂಥ ಬಟ್ಟೆ ಹಾಕೊಂಡಿದ್ರು ಕೂಡ ಬಟ್ಟೆ ಕಡೆಗೆ ಅಟೆನ್ಷನ್ ಇರಲ್ಲ. ಯಾವಾಗ್ಲೂ ವ್ಯಕ್ತಿತ್ವದ ಕಡೆಗೆ, ಟ್ಯಾಲೆಂಟ್ ಕಡೆಗೆ ಅವ್ರದ್ದು ಗಮನ ಇರ್ತದೆ. ಅದೇ ಭಾರತವಾಸಿಗಳು ಇವತ್ತ ಅರೇ ಇವ್ರು ಎಂಥ ಬಟ್ಟೆ ಹಾಕೊಂಡಿದಾರ, ಇವ್ರು ನೋಡ್ ಹೆಂಗ್ ಹಾಕೊಂಡಾರ, ಎಷ್ಟು ಸಣ್ಣ ಸಣ್ಣ ಹಾಕೊಂಡಾರ ಅಂತ ಭಾರತವಾಸಿಗಳ ದೃಷ್ಟಿ ಟ್ಯಾಲೆಂಟ್ ಕಡೆಗೆ ಹೋಗುದಿಲ್ಲ. ಬಹಳಷ್ಟು ಜನರು ದೇಹ, ಅವ್ರು ಕಾಣುವಂತ ಮೈ ಕಡೆಗೆ ದೃಷ್ಟಿ ಹಾಯಿಸ್ತಾರೆ. ಹಾಗೆ ಬಾಬಾ ಹೇಳ್ತಾರ ಈ ಸಮಯದಲ್ಲಿ ಭಾರತ ಬಡರಾಷ್ಟ್ರ ಆಗಿದೆ ಅಂದ್ರೆ ನಂಗೆ ಕಮ್ಮಿ ಇದೆ, ನನ್ಗೆ ಬೇಕು, ನನಗಿಲ್ಲ, ನನಗೆ ಶರೀರ ಸುಂದರ ಇಲ್ಲ ಅಥವಾ ಧನ ಕಮ್ಮದ ಅನ್ನುವಂಥ ಫೀಲಿಂಗ್ ಏನಿದೆಯಲ್ಲ ಇದು ಹೆಚ್ಚು ಈ ಸಮಯದಲ್ಲಿ ಭಾರತದಲ್ಲೇ ಕಾಣಿಸ್ತಾ ಇದೆ. ಅದಕ್ಕೆ ಗಾಯನ ಇದೆ, ಪರಮಾತ್ಮನಿಗೆ ಬಡವರ ಬಂಧು ಅಂತಾರ. ಭಗವಂತ ಬರಬೇಕಾಗಿದ್ದಲ್ಲಿ ಭಾರತದಲ್ಲಿ, ಅವರ ಜನ್ಮಭೂಮಿ, ಅವತರಣೆಯ ಭೂಮಿ ಭಾರತನೇ ಇದೆ. ಸೊ ಪರಮಾತ್ಮ ಬಡವರ ಬಂಧು ಅಂದಮೇಲೆ ಬಡವರಿಗೆ ಏನಾದ್ರೂ ಮಾಡಿದಾಗ್ಲೇನೆ ಈ ಮಹಿಮೆ ಭಗವಂತನಿಗಿದೆ. ಅಂದಮೇಲೆ ಪರಮಾತ್ಮ ಬರುವುದ್ರೊಳಗೆ ಭಾರತ ಏನಾಗ್ಬಿಟ್ಟಿರ್ತದ, ಬಡ ರಾಷ್ಟ್ರ ಅಂದ್ರೆ ವಿಚಾರದಲ್ಲೂ ಕೂಡ ಸಂಪತ್ತಿನಲ್ಲಿಯೂ. ಫಿರ್ಸೆ ಬನ್ನೇವಾಲಾ ಹೇ. ಪರಮಾತ್ಮ ಈ ಜಗತ್ತಿಗೆ ಬಂದ ಮೇಲೆ ಈ ಭಾರತ ಪುನಃ ಸತೋಪ್ರಧಾನ ಆಗ್ತದ, ಪುನಃ ಸಮೃದ್ಧ ಆಗ್ತದ, ಸಾಹುಕಾರ ಆಗ್ತದ, ವಿಶ್ವಗುರು ಆಗ್ತದೆ. ಗರೀಬ್ ನಿವಾಜ್ ಬಾಬಾ ಹಿ ಭಾರತ್ಕೋ ಸ್ವರ್ಗ ಬನಾತೆ. ಬಡವರ ಬಂಧು ಬಾಬಾರವರೇ, ಪರಮಾತ್ಮನೇ ಈ ವಿಶ್ವವನ್ನ, ಅರ್ಥಾತ್ ಭಾರತ ಅಂದ್ರೇನೆ ವಿಶ್ವ. ಅರ್ಥಾತ್ ಭಾರತ ಯಾವಾಗ ಸಮೃದ್ಧ ಇರ್ತದೋ ವಿಶ್ವದಲ್ಲಿ ಮತ್ತೊಂದು ಪ್ರದೇಶನೇ ಇರೋದಿಲ್ಲ. ಪ್ರದೇಶ ಇರ್ತದಲ್ಲಿ ಜನ ವಾಸ ಇರೋದಿಲ್ಲ. ಅಂದಮೇಲೆ ಪೂರಾ ವಿಶ್ವನೇ ಸೇರಿ ಅಖಂಡ ಭಾರತ, ಅಂಥ ಒಂದು ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಪರಮಾತ್ಮನ ಆಗಮನ ಆಗಿದೆ. धारणेಗಾಗಿ मुख्य सार ड्रामा के आदि मध्य अंत का ज्ञान बुद्धि में रखते हुए सब चिंताएं छोड़ देनी है. अंडरलाइन. ಡ್ರಾಮಾದ ಜ್ಞಾನ ಸದಾ ಬುದ್ಧಿಯಲ್ಲಿರಲಿ. ಲಾಸ್ ಆಗ್ತದ, ಬೀಳ್ತದ, ಒಡಿತದ, ಹೆರಾಪೆರಿ ಆಗ್ತದಂದ್ರ ಇದು ನಾಟಕ. ನಾಟಕ ಹೀಗೇ ನಿರ್ಮಾಣ ಆಗಿದೆ, ನಾಟಕದ ಕತೆ ಹೀಗೇ ಇದೆ, ಅದಕ್ಕೆ ಆಗಿದೆ. ಪ್ರತಿ ಹೆಜ್ಜೆಯಲ್ಲೂ ನಾಟಕದ ಆದಿ ಮಧ್ಯ ಅಂತ್ಯವನ್ನ ಸ್ಮರಣೆ ಮಾಡ್ರಿ, ಬುದ್ಧಿಯಲ್ಲಿ ಇಟ್ಕೊಡ್ರಿ. ಅಂದ್ರೆ ನಾಟಕದ ಆದಿ ಈ ತರ ಇತ್ತು, ಮತ್ತೆ ಹೀಗಿದೆ, ಅಂತಿಮ ಸಮಯ ಈ ತರ ನಡೀತಾ ಇದೆ, ಆದ್ರೆ ಇದೆಲ್ಲ ನಾಟಕ. ನಾನು ನಾಟಕದಿಂದ ಪರ್ಯಾಗಿರುವಂತಹ ಆತ್ಮ ಇದೀನನ್ನುವಂಥ ನಾಲೆಜ್ ಬುದ್ಧಿಯಲ್ಲಿ ಇಟ್ಕೊಡ್ರಿ. ಇಟ್ಕೊಂಡು ಎಲ್ಲ ಚಿಂತೆಯನ್ನ ಬಿಟ್ಬಿಡ್ರಿ. ಸಬ್ ಚಿಂತಾವಂಕೋ ಛೋಡದೇನಿ ಹೇ. ಅಂಡರ್ಲೈನ್. ಇದು ಬಹಳ ವಿಶೇಷ. ಚಿಂತೆ ಯಾರೇ ಮಾಡ್ಲಿ, ಬಾಬನ್ ಮಕ್ಕಳು ಯಾರು ಮಾಡ್ತಾರ, ಯಾರು ದೇವಭಾನ್ದಾಗ ಅದಾರ ಅವರೇ ಚಿಂತೆ ಮಾಡ್ತಾರ. ದೇಹಭಾನ್ದಾಗ ಇರೋದ್ರಿಂದ ಅವ್ರಿಗೆ ಈ ನಾಟಕ ರಿಯಲ್ ಅನ್ನಿಸ್ತದ. ಅಂದ್ರೆ ನಾ ಮನುಷ್ಯ, ನಾ ಸ್ತ್ರೀನೋ, ನಾ ಅಕ್ಕೋರೋ, ನಾ ಮದರೋ, ನಾ ಫಾದರೋ, ಏನೋ ಒಂದು ಕಾನ್ಶಿಯಸ್ ಇದೆ, ಮನುಷ್ಯ ಅಂತ ತಿಳ್ಕೊಂಡಾರ. ಮನುಷ್ಯ ಭಾನ ದೇಹಭಾನ. ಮನುಷ್ಯ ಅಂತ ತಿಳ್ಕೊಂಡ್ಮೇಲೆ, ಸಾಯುವ ದೇಹನ ಅಂತ ತಿಳ್ಕೊಂಡ್ಮೇಲೆ ಚಿಂತೆ ಆಗ್ಲೇಬೇಕು.
ಮಗಳದ್ ಹಿಂಗಾಗಬೇಕಾಗಿತ್ತು, ಮಗಂದ್ ಹಿಂಗಾಗಬೇಕಾಗಿತ್ತು, ಜನ ಹಿಂಗಂತಾರ, ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಬೇಕಾಗಿತ್ತು. ಬಾಬಾ ಹೇಳ್ತಾರೆ, ನಾಟಕ ಇದು, ನಾಟಕದ ಆದಿ ಮಧ್ಯ ಅಂತ್ಯ ಎಲ್ಲ ನೋಡು. ನಾಟಕ ನೂಂತಿದೆ, ನಾಟಕ ಸ್ಕ್ರಿಪ್ಟೆಡ್ ಇದೆ. ಈ ನಾಟಕದಲ್ಲಿ ಆಗು ಹೋಗುಗಳ ಬಗ್ಗೆ ನೀನು ಚಿಂತೆ ಮಾಡ್ಬೇಡಂತಾರ ಬಾಬಾ. ಏಕ್ ಸತೋ ಪ್ರಧಾನ್ ಬನ್ನಿಕ್ಕೆ ಚಿಂತಾ ರಖನಿ. ಚಿಂತೆ ಇದ್ರೂ ಏನಿರ್ಬೇಕು, ಸತೋ ಪ್ರಧಾನ ಆಗುವ ಚಿಂತೆ ಇರ್ಲಂತಾರ ಬಾಬಾ. ಅಂದ್ರೆ ಈ ಮನಸ್ಸನ್ನ ಪಾರ್ಟ್ ಮುಗಿಯೋದ್ರೊಳಗ ದೇಹಭಾನದಿಂದ ಮುಕ್ತ ಮಾಡಿ, ಕಮಜೋರಿಯಿಂದ ಮುಕ್ತ ಮಾಡಿ, ಇದನ್ನು ಪೂರಾ ಬಾವನ್ಗೆ ಎದುರುಗಡೆ ಸಮರ್ಪಣೆ ಮಾಡಿ, ಬಾಪ್ ಸಮಾನ್ ಮನಸ್ಸು ಈ ಮನಸ್ಸಾಗಬೇಕು. ಆಗ್ಲೇನೆ ನಾ ಬಾಪ್ ಸಮಾನ್ ಸ್ಥಿತಿ ಅನುಭೂತಿ ಮಾಡಕ ಸಾಧ್ಯ ಇದೆ. सेकेंड पॉइंट, गरीब निवाज बाबा भारत को गरीब से साहूकार बनाने आया है. ಬಡವರ ಬಂಧು ಬಾಬಾ ಈ ಭಾರತವನ್ನ ಸಾಹುಕಾರ ಮಾಡೋದಕ್ಕಾಗಿ ಬಂದಿದ್ದಾರೆ. ಉನ್ಕಾ ಪೂರಾ ಮದದಗಾರ್ ಬನ್ನ ಹೇ. ಅಂಡರ್ಲೈನ್, ನಾ ಮಾಡದೇ ಇದ್ರೂ ಕೂಡ ಈ ಭಾರತವನ್ನ ಬಾಬಾ ಸಾಹುಕಾರ ಮಾಡೇ ಮಾಡ್ತಾರೆ. ಆದ್ರೆ ಭಾವನಿಗೆ ಸಹಯೋಗಿ ಆಗ್ರಿ ಅಂದ್ರೆ ಸಾಹುಕಾರ ಆಗೋ ಸಲುವಾಗಿ ಏನೇನ್ ಬೇಕಾಗಿದೆ, ಪರಮಾತ್ಮನ ಕಾರ್ಯ ನಡೀತಾ ಇದೆ, ಅದಕ್ಕೆ ನಾ ಯಾವ ತರ ಹೆಲ್ಪ್ ಮಾಡ್ಬೋದು ಅಂದ್ರೆ, ನಾ ದೇಹ ಆಗಿರುವ ನನಗೆ ಅಂತ ಆಗ್ತದನ್ನುವಂತಹ ಸ್ಮೃತಿಯನ್ನ ತೆಗೆದು ಹಾಕ್ಬೇಕಾಗಿದೆ. ಅಥವಾ ನಾನು ಪಾತ್ರ ಇದ್ದೀನಿ, ನನ್ನ ಪಾತ್ರಕ್ಕೆ ಇದು ಕಮ್ಮಿ ಅದ, ಇದು ಹೆಚ್ಚದ, ಈ ಅಭಿಮಾನ, ಈ ಕೀಳರಿಮೆ ಭಾವವನ್ನ ತ್ಯಜಿಸ್ಬೇಕು. ಇದೇ ನಾನು ಸ್ವರ್ಗಕ್ಕೆ ಮಾಡುವ ಅತಿ ದೊಡ್ಡ ಸಹಯೋಗ ಆಗಿದೆ. ಅಪ್ನಿ ನೈ ದುನಿಯಾಕು ಯಾದಕರ್ ಸದಾ ಖುಷಿ ಮೇ ರೇನಾ ಹೇ. ತಮ್ಮ ಹೊಸ ಜಗತ್ತನ್ನ ಸ್ಮರಣೆ ಮಾಡಿಕೊಂಡು ಖುಷಿಯಲ್ಲಿರಂತಾರ ಬಾಬಾ. ಹೊಸ ಜಗತ್ತು ಅಂದ್ರೆ ಸಂಗಮ ಯುಗ ಮುಗಿದ ಮೇಲೆ, ಕಾಲಚಕ್ರ ಎಂಡ್ ಆದ್ಮೇಲೆ ಏನ್ ಸತ್ಯುಗ ಬರ್ತದಲ್ಲ, ಅದು ಹೊಸ ಜಗತ್ತಲ್ಲ. ನಮ್ಮ ಮನಸ್ಸಿನಲ್ಲಿ ಹೊಸ ಜಗತ್ತಿನ ಹೊಸ ವಿಚಾರ, ಹೊಸ ಸಂಸ್ಕಾರ, ಹೊಸ ಸದ್ಭಾವನೆಗಳೇ ನಿರ್ಮಾಣ ಆಗ್ತಾ ಇದೆಯಲ್ಲ, ಒಳಗಡೆ ಇರುವ ಜಗತ್ತನ್ನ ನೋಡಿ ನೋಡಿ ಆನಂದ ಪಡುವಂತ ಹೇಳ್ತಾರೆ ಬಾಬಾ. वरदान, दिल में सदा एक राम को बसाकर सच्ची सेवा करने वाले ಮಾಯಾಜೀತ್ ವಿಜಯೀ ಭವ. ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನ ತುಂಬಿಕೊಂಡು ಸತ್ಯ ಸೇವೆಯನ್ನ ಮಾಡುವಂತ ಮಾಯಾಜೀತ್ ವಿಜಯೀ ಆಗ್ರಿ. विस्तार, हनुमान की विशेषता दिखाते हैं कि वह सदा सेवाधारी महावीर था. ಭಕ್ತಿ ಮಾರ್ಗದಲ್ಲಿ ಹನುಮಂತನ ಮಹಿಮೆಯಲ್ಲಿ ಬರ್ತದ. ಹನುಮಂತ ಅಂದ್ರೆ ಅನನ್ಯ ಭಕ್ತ ಅಂತ ರೂಪದಲ್ಲಿ ತೋರಿಸಲಾಗಿದೆ. ಸೇವಾಧಾರಿ, ರಾಮನ ನಾಡಿನೊಳಗ ಜನತೆಯ ಮಹಾನ್ ಸೇವಕ, ಮತ್ತೆ ಮಹಾವೀರ್ ಇದ್ದಾನ್. ಮಹಾವೀರ್ ಅರ್ಥಾತ್ ಬಹಳ ಧೈರ್ಯಶಾಲಿಯಾಗಿದ್ದ. ಇಸಿಲಿಯೇ ಖುದ್ ನಹಿ ಜಲಾ ಲೇಕಿನ್ ಪೂಂಚ್ ದ್ವಾರ ಲಂಕಾ ಜಲಾದಿ ಹೇ. ಅದಕ್ಕೇನೆ ಯಾರು ಹನುಮಂತ ಖುದ್ ಸುಟ್ಕೊಳ್ಳಿಲ್ಲ ತನಗೆ ತಾನು, ಆದ್ರೆ ತನ್ನ ಬಾಲದಿಂದ ಇಡೀ ಲಂಕೆಯನ್ನ ಸುಟ್ಟು ಹಾಕಿದ. तो यहाँ भी जो सदा सेवादारी है वही माया के अधिकार को खत्म कर सकते हैं. ಯಾರು ಇಲ್ಲಿನೂ ಕೂಡ ಸೇವಾಧಾರಿ ಇದ್ದಾರೆ, ಅವರೇ ಮಾಯಾ ಅಧಿಕಾರವನ್ನ ಖತಮ್ ಮಾಡ್ಲಿಕ್ಕೆ ಸಾಧ್ಯ. ಮಾಯಾ ಅಧಿಕಾರ ಅಂತಂದ್ರೆ ಮಾಯಾ ಅಧಿಕಾರ ಎಲ್ಲರಿಗೂ ಇದೆ. ರಾಮನ ಅಧಿಕಾರನೂ ಎಲ್ಲರಿಗೂ ಇದೆ, ಮಾಯಾ ಅಧಿಕಾರನೂ ಎಲ್ಲರಿಗಿದೆ. ಮಾಯಾ ಅಧಿಕಾರ ಅಂದ್ರ ನನಗೆ ನಾನೇ ನೆನಪು ಮಾಡ್ಕೊಂಡು ದುಃಖದ ಘಟನೆಯನ್ನ ಎದುರುಗಡೆ ತಗೊಂಡು ಬಂದು ಏನ್ ಮಾಡ್ತೀನಿ, ದುಃಖಿ ಅನುಭವ ಮಾಡ್ತೀನಿ ಅಂತ. ಮಾಯಾ ರಾವಣನ ಪ್ರಾಪರ್ಟಿಗೆ ಅಧಿಕಾರಿಯಾಗಿ ಆ ದುಃಖವನ್ನ ಫೀಲ್ ಮಾಡುವ, ಅದನ್ನ ಎಲ್ಲರಿಗೂ ಹಂಚುವ ಅಥವಾ ದುಃಖದ ವೈಬ್ರೇಷನ್ ಹರಡಿಸುವುದಕ್ಕೂ ನಾ ಸ್ವತಂತ್ರ ಇದ್ದೀನಿ. ಆದ್ರೆ ಮಾಯಾ ಅಧಿಕಾರ ಖತಮ್ ಆಗ್ಬೇಕಂತಾರ ಬಾಬಾ. ಕೇವಲ ಆತ್ಮದ ಅಧಿಕಾರ, ನಾನು ಸದಾ ಸಂತೋಷವಾಗಿರುವುದು ನನ್ನ ಅಧಿಕಾರ. ಇದು ನನ್ನನ್ನು ಸಂತುಷ್ಟ ಮಾಡುವಂತ ಶಕ್ತಿ ಯಾರಿಗೂ ಇಲ್ಲ. ಭಲೇ ಈ ರೋಲ್ ದೊಡ್ಡವ್ರ ಅಂಡರ್ ಒಳಗೆ ನೀ ಹಿಂಗ ಹೋಗ್ಬೇಕು, ನೀ ಇಲ್ಲೇ ಹೋಗ್ಬೇಕು, ಇದೇ ಮಾಡ್ಬೇಕು ಅಂತ ಯಾರೋ ಈ ಪಾತ್ರಕ್ಕಿಂತ ಇದ್ರ ಮೇಲೆ ದೊಡ್ಡವರು ಯಾರೋ ಹಿಂಗಂದ್ರು ಅಂತಂದ್ರ ಭಲೇ ದೇಹವನ್ನ ಬಂಧಿಸ್ಬೋದು. ನಾ ಸಂತೋಷವಾಗಿರುವ, ನಾನು ಸದಾ ಶಾಂತಿರುವ, ನಾನು ಸಮೃದ್ಧವಾಗಿರುವ ಈ ಒಂದು ಸತ್ಯದಿಂದ ನನ್ನನ್ನ ಯಾರೂ ಅಗಲಿಸ್ಲಿಕ್ಕೆ, ಟಚ್ ಮಾಡ್ಲಿಕ್ಕೆ, ವಿಘ್ನ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಪರಮಾತ್ಮನ ಕೊಟ್ಟಂತ ಅಧಿಕಾರವನ್ನ ಉಪಯೋಗ ಮಾಡ್ಕೊಡ್ರಿ, ಮಾಯಾ ರಾವಣನ ಅಧಿಕಾರವನ್ನ ಸಮಾಪ್ತ ಮಾಡ್ರಿ. तो हनुमान के दिल में सदा एक राम बसता है. ಬಾಬಾ ಹೇಳ್ತಾರ, ಹನುಮಂತನ ಹೃದಯದಲ್ಲಿ ಕೇವಲ ಯಾರಿದ್ರು, ಒಬ್ಬ ರಾಮ್, ಒಬ್ಬ ಪರಮಾತ್ಮ. जो सेवादारी नहीं वह माया के राज्य को जला नहीं सकते.
ಯಾರು ಸತ್ಯ ಹನುಮಂತನ ಹಾಗೆ ಸತ್ಯ ಸೇವಾಧಾರಿ ಇಲ್ವೋ ಅವರು ರಾವಣನ ರಾಜ್ಯವನ್ನ ಸುಡಲಿಕ್ಕೆ ಸಾಧ್ಯವಿಲ್ಲ. ರಾವಣ ರಾಜ್ಯ ಅಂದ್ರೆ ಹೊರಗೆ ಹೋಗಿ ಎಲ್ಲರ ಬೆಂಕಿ ಹಚ್ಚಿ ಮನೆಗೋ ಕೆಟ್ಟ ಜನರಿಗೆ ಇವು ಕೆಟ್ಟ ಜನ ಕೆಟ್ಟ ಕೆಲಸ ಮಾಡ್ತಾನೆ ಇವನಿಗೆ ಸುಡಬೇಕು, ಈ ಮಾತಲ್ಲ. ಕೆಟ್ಟ ಜನ ಎಲ್ಲದಾರತ್ತಂದ್ರ ಮನಸ್ಸಿನಲ್ಲಿರುವಂತ ವಿಚಾರನೇ ಕೆಟ್ಟ ಜನ. ಈ ಕೆಟ್ಟ ಜನ ಏನದಾರಲ್ಲ, ರಾವಣನ ರಾಜ್ಯ ಇದೆಯಲ್ಲ, ಯಾವುದು ಕೀಳರಿಮೆಯ ಭಾವ, ದುಃಖ, ಚಿಂತೆ, ಈ ಎಲ್ಲ ರಾವಣನ ಪ್ರಜೆಗಳಿವ್ರು, ಇವ್ರದ್ದು ಅಂತ ಆಗ್ಬೇಕಂತಾರ ಬಾಬಾ. ಯಾರು ಮಾಡಕ್ ಸಾಧ್ಯ? ಹನುಮಂತನ ಹಾಗೆ ಸತ್ಯ ಸೇವಾಧಾರಿ, ಹನುಮಂತನ ಹಾಗೆ ಮಹಾವೀರ್ ಇದಾರಲ್ಲ, ಅವರೇ ರಾವಣನ ರಾಜ್ಯ ಲಂಕೆಯನ್ನ ಸುಡ್ಲಿಕ್ಕೆ ಸಾಧ್ಯ. ತೋ ಬಾಬಾ ಕೆ ಸಿವಾಯ ಅವ್ರ ಕೊಯ್ ದಿಲ್ ಮೇ ನ ಹೋ. ಹೆಂಗ ಹನುಮಂತಗ ರಾಮನ್ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ, ಹಂಗೆ ಬಾಬಾ ಬಿಟ್ರೆ ಯಾರೂ ಇರಬಾರ್ದು ಅಂತಾರ ಬಾಬಾ. ಯಾರೂ ಇರಬಾರ್ದು ಅಂದ್ರ ಇಲ್ಲಿರುವ ಮನುಷ್ಯರು ಸತ್ಯ ಅಲ್ಲ, ಅವ್ರು ಯಾರೇ ಇರ್ಲಿ, ಸಂಗಮಯುಗಿ ಬ್ರಾಹ್ಮಣರೇ ಇರ್ಲಿ, ಕಲಿಯುಗದ ಜನನೇ ಇರ್ಲಿ, ಇವೆಲ್ಲ ಡಾಲ್ ಗೊಂಬೆಗಳಂತ ಹೇಳ್ತಾರ ಬಾಬಾ. ಪಪಿಟ್ ಶೋ ಅದ ಇಲ್ಲಿ ನಿಮ್ಮ ಮನಸ್ಸು ಯಾಕೆ ಇಡ್ತೀರಿ? ಯಾರು ಸತ್ಯ ಅದಾರ, ಭಗವಂತ ಪ್ರಭು ನಿರಾಕಾರ, ಯಾರು ಸುಪ್ರೀಂ ಕಾನ್ಶಿಯಸ್ ಅದಾರ, ಚೇತನ ಅದಾರ, ಅವರನ್ನೇ ನೆನಪು ಮಾಡ್ರಿ, ಅವರೊಬ್ಬರನ್ನೇ ಪ್ರೀತಿ ಮಾಡ್ರಿ. ಅಪ್ನೆ ದೇಹ ಕಿ ಸ್ಮೃತಿ ಬಿ ನಾ ಹೋ ತಬ್ ಮಾಯಾಜೀತ್ ವಿಜಯಿ ಬನೆಂಗೆ. ತಮ್ಮ ದೇಹದ ಸ್ಮೃತಿ ಇರಬಾರ್ದಂತಾರ ಬಾಬಾ, ಆಗ್ಲಿ ನೀವು ಮಾಯಾಜೀತ್ ವಿಜಯಿ ಆಗ್ಲಿಕ್ಕೆ ಸಾಧ್ಯ. ಸ್ಲೋಗನ್: जैसे आत्मा और शरीर कंबाइंड है ऐसे आप बाबा के साथ कंबाइंड रहो. ಹೇಗೆ ಆತ್ಮ ಮತ್ತು ಶರೀರ ಎರಡೂ ಕಂಬೈಂಡ್ ಇದೆ, ಅವಾಗಲೇ ಮಾನವ ಜೀವನ ಇದೆ. ಶರೀರ ಇಲ್ಲ ಅಂತಂದ್ರ ಆತ್ಮಕ್ ಪಾತ್ರ ಮಾಡಕ್ಕಾಗಲ್ಲ. ಆತ್ಮ ಶರೀರ ಇಲ್ಲ ಅಂದ್ರೆ ಆತ್ಮ ಪಾಠ ಮಾಡಲ್ಲ. ಪಾತ್ರ ಇಲ್ಲ, ಶರೀರ ಒಂದ್ ವೇಳೆ ಆತ್ಮನೇ ಇಲ್ಲ ಅಂದ್ರೆ ಈ ಶರೀರ ಡೆಡ್ ಆಗ್ತದ. ಓಕೆ, ಅದಕ್ಕಾಗಿ ಜೀವನ ಅದ ಅಂತಂದ್ರೆ ಇದರ ಅರ್ಥ ಆತ್ಮ ಮತ್ತು ಶರೀರ ಕಂಬೈಂಡ್ ಇದೆ. ಬಾಬಾ ಹೇಳ್ತಾರೆ ಹಾಗೇನೆ ಸಂಗಮ ಯುಗ ಅಂದ್ರೇನೆ ಆತ್ಮ ಪರಮಾತ್ಮನ ಕಂಬೈಂಡ್ ಸ್ವರೂಪ. ಒಂದು ಕ್ಷಣವೂ ಅಗಲ್ಬಾರದು ಪರಮಾತ್ಮನ ಸ್ಮೃತಿಯನ್ನ ಬಿಟ್ಟು. ವ್ಯಕ್ತಿ ಇಶಾರೆ ಏಕತಾ और ವಿಶ್ವಾಸ की ವಿಶೇಷತಾ ದ್ವಾರ ಸಫಲತಾ ಸಂಪನ್ನ ಬನೋ. ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರೂ ಆಗ್ರಿ. ಸಂಘಟನ್ ಮೇ ಹರ್ ಏಕ್ ಕಿ ವಿಶೇಷತಾ ಕೋ ದೇಖ್ನಾ. ಸಂಘಟನೆಯೊಳಗ ಪ್ರತಿಯೊಬ್ಬರದು ವಿಶೇಷತೆ ನೋಡ್ರಿ. तो विशेषता ही ग्रहण करना और कमजोरियों को मिटाने का प्रयत्न करना यही विधि है. ಸಂಘಟನೆ ಏಕಮತದಿಂದ ನಡಿಬೇಕು ಅಂತಂದ್ರೆ ಒಂದು ವಿಶೇಷತೆ ನೋಡ್ರಿ, ಎಲ್ಲರೊಳಗ ಅವರೊಳಗಿನ ವಿಶೇಷ ಗುಣವನ್ನೇ ಗ್ರಹಣೆ ಮಾಡ್ರಿ, ಕಮ್ಜೋರಿಗಳನ್ನ ತೆಗೆದು ಹಾಕುವ ಪ್ರಯತ್ನ ಮಾಡ್ರಿ. ಇದೇ ವಿಧಿಯಾಗಿದೆ ಏಕತೆಯ ಸಂಘಟನೆಯನ್ನ ಗಟ್ಟಿ ಮಾಡುವಂಥದ್ದು. ಜೈಸೆ ಆಪ್ ಸಬ್ಕಾ ಉಠ್ನಾ ಬೋಲ್ನಾ ಚಲ್ನಾ ಏಕ್ ಜೈಸಾ ಹೇ. ಹೇಗೆ ಬ್ರಹ್ಮಕುಮಾರ್ ಕುಮಾರಿಯರದು ಏಳೋದು ಉಡುವುದು ತೊಡುವುದು ಒಂದೇ ತರ ಇದೆ. ಸಬ್ಕಿ ಏಕ್ ಜೈಸಿ ಬಾತೆ ಏಕ್ ಹಿ ಗತಿ ಏಕ್ ಹಿ ರೀತಿ ಏಕ್ ಹಿ ನೀತಿ ಹೇ. ಐಸೆ ಹಿ ಸಂಸ್ಕಾರ ಬಿ ಸಮಾನ್ ದಿಖಾಯಿ ದೇ. ಅಂಡರ್ಲೈನ್. ಕೆಲವೊಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆಶ್ರಮದಲ್ಲಿ ನೋಡಿದ್ರು ಕೂಡ ಎಲ್ಲ ಕಡೆ ಸೇಮ್ ಅನಿಸ್ತದ. ಉಣ್ಣು ತಿನ್ನುವುದು ಬ್ರಹ್ಮಕುಮಾರ್ ಕುಮಾರಿಯರ ಒಂದಿಷ್ಟು ವ್ಯವಹಾರ, ಒಂದಿಷ್ಟು ರೀತಿ ನೀತಿ ಗತಿ ವಿಧಿ ಎಲ್ಲ ಸೇಮ್ ಇದೆ. ಹಾಗೆ ಸಂಸ್ಕಾರ ಸೇಮ್ ಇರಬೇಕು. ಸಂಸ್ಕಾರ ಅಂದ್ರೆ ಸದಾ ಆತ್ಮನ ಅನುಭವ ಮಾಡುವ, ಎಲ್ಲರೊಳಗ ಆತ್ಮ ನೋಡುವ, ಎಲ್ಲರನ್ನು ಪರಮಾತ್ಮನ ಸಮಾನ ಸಂತಾನ ಅಂತ ಅನುಭವ ಮಾಡುವ ಈ ಸಂಸ್ಕಾರನು ಎಲ್ಲರಲ್ಲೂ ಒಂದೇ ಇರ್ಬೇಕಂತಾರ ಬಾಬಾ. ಭಿನ್ನತಾ ಹೋತೆ ಹುए भी एक दो में विश्वास रख सबके विचारों को सत्कार दो. यही ಏಕತಾ का ಆಧಾರ है. ಭಿನ್ನತೆ ಭಲೇ ಇದೆ, ಪಾತ್ರದಲ್ಲಿ ಎಲ್ಲರೊಳಗೂ ಭಿನ್ನತೆ ಬಹಳಷ್ಟಿದೆ, ಆದರೆ ಎಲ್ಲರ ವಿಚಾರಕ್ಕ ಸತ್ಕಾರ ಮಾಡ್ರಿ, ವಿಚಾರಕ್ಕೆ ಮನ್ನಣೆ ಮಾಡ್ರಿ, ಇದೇ ಏಕತೆಗೆ ಆಧಾರ ಆಗಿದೆ. ಓಂ ಶಾಂತಿ. ಅನುಭವ ಮಾಡೋಣ. ಇಂದಿನ ಮುರಳಿಯ ಆಧಾರದ ಮೇಲೆ ನಾನು ನಿರಾಕಾರಾತ್ಮ ಈ ಸೃಷ್ಟಿ ನಾಟಕದಲ್ಲಿ ನನ್ನ ಪಾತ್ರವನ್ನ, ಯಾವುದು ಮಾನವ ಜೀವನದ ಪಾತ್ರ ಇದೆ, ದೇವ ಮಾನವ ಜೀವನದ ಪಾತ್ರ ಇದೆ, ಈ ಪಾತ್ರವನ್ನ ಅಭಿನಯಿಸಲು ಬಂದಿದ್ದೇನೆ. ಇಲ್ಲಿ ಪ್ರತಿಯೊಬ್ಬರ ಪಾತ್ರದಲ್ಲಿ ಭಿನ್ನತೆ ಇದೆ, ಅನೇಕತೆ ಇದೆ. ಆದರೆ ಪಾತ್ರದಲ್ಲಿ ಭಿನ್ನತೆ ಇದೆ, ಆತ್ಮ ಎಲ್ಲರೂ ಸಮಾನಿದ್ದಾರೆ. ಆತ್ಮ
ಎಲ್ಲರೂ ಒಬ್ಬ ಈಶ್ವರನ ಸಂತಾನರಾಗಿದ್ದಾರೆ. ಆತ್ಮರೆಲ್ಲರೂ ಸತೋಗುಣಿಯಾಗಿದ್ದಾರೆ. ಆದರೆ ಎಲ್ಲ ಆತ್ಮರಿಗೆ ಸಿಕ್ಕಿರುವ ಪಾತ್ರವು ಬಹಳ ವಿಭಿನ್ನವಾಗಿದೆ. ಭಾಷೆ, ಪ್ರದೇಶ, ಆಹಾರ, ಉಡುಗೆ ತೊಡುಗೆ. ಆದರೆ ನನಗದ್ಯಾವುದೂ ಕಾಣದೆ ಕೇವಲ ಆ ಪಾತ್ರದ ಹಿಂದೆ ಗುಪ್ತವಾಗಿ ಅಡಗಿರುವ ಸತ್ಯ ಸ್ವರೂಪ ನಿರಾಕಾರ ಆತ್ಮವೇ ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಸತ್ಯವನ್ನು ಅರಿತಿದ್ದೇನೆ. ದೇಹದ ಚರ್ಮ ಟೆಂಪ್ರರಿ ಇದೆ. ದೇಹದ ವಸ್ತುಗಳು ವಿನಾಶಿ ಇವೆ. ದೇಹದ ಸೈಜ್ ಇದು ಶಾಶ್ವತವಲ್ಲ. ಇವೆಲ್ಲವೂ ನಾಟಕದಲ್ಲಿ ಪಾತ್ರಕ್ಕಾಗಿ ಸಿಕ್ಕಿರುವ ಸಾಮಗ್ರಿಗಳು ಮಾತ್ರ, ವಿನಾಶವಾಗುವಂತಹವು. ಆದರೆ ನಾನು ಆತ್ಮ ಹೇಗೆ ಅವಿನಾಶಿಯಾಗಿರುವೆನೋ ಹಾಗೆ ಪ್ರತಿಯೊಬ್ಬರ ಪಾತ್ರದ ಹಿಂದೆ ಗುಪ್ತವಾಗಿರುವ ಆತ್ಮ ಅವಿನಾಶಿ, ಸದ್ಗುಣಿ, ಸತೋಪ್ರಧಾನರಾಗಿದ್ದಾರೆ. ಇದೇ ಈ ನಾಟಕದ ವಿಶಿಷ್ಟತೆಯಾಗಿದೆ. ಓಂ ಶಾಂತಿ.